ಆಮೇಲೆ ಇವತ್ತು ಮೊಬೈಲ್ ಅಡಿಕ್ಷನ್ ಆಗಿಬಿಟ್ಟು ಎಲ್ಲಿ ನೋಡಿದ್ರು ಸ್ಪೈನ್ ಪ್ರಾಬ್ಲಮ್ಮು, ಡಿಸ್ಕ್ ಪ್ರಾಬ್ಲಮ್ಮು, ಯಾರು ಸ್ಟ್ರೇಟಾಗಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಣ್ಣಿನ ಸಮಸ್ಯೆಗಳು ಬರ್ತಾ ಇದೆ, ನಿದ್ರಾಹೀನತೆ ಬರ್ತಾ ಇದೆ. ಇವತ್ತು ಕಣ್ಣು ಬೇಗ ಮಂಜಾಗ್ಬಿಟ್ಟು ಮಯೋಪೆ ಆಗುತ್ತೆ, ಕ್ಯಾಟ್ರಾಕ್ಟು, ಗ್ಲಾಕೋಮಾ ಆಗುತ್ತೆ, ಮತ್ತು ಮರಿವು ಜಾಸ್ತಿ ಆಯ್ತು ಇತ್ತೀಚೆಗೆ. ಆಮೇಲೆ ಇನ್ನೂ ಮೊಬೈಲ್ನಾಗ ಸಮಸ್ಯೆಗಳಂದರೆ ಇರಿಟೇಷನ್ ಆಗುತ್ತೆ ಮೈಂಡ್ಗೆ. ಆಮೇಲೆ ನೆನಪಿಟ್ಕೊಳ್ಳೋ ಶಕ್ತಿ ಕೂಡ ಹೋಗ್ತಾ ಇದೆ, ನಿದ್ರೆ ಬರಲ್ಲ, ಆಮೇಲೆ ದಪ್ಪ ಆಗಿಬಿಡ್ತೀರಾ. ಯಾಕೆ ಹೇಳಿ? ನಿದ್ದೆ ಇಲ್ಲ ಅಂದರೆ ಮೆಟಾಬಾಲಿಸಮ್ ಸ್ಲೋ ಆಗುತ್ತೆ ನೆಕ್ಸ್ಟ್ ಡೇ. ಹೀಗಾಗಿ ಭಾಳಷ್ಟು ಸಮಸ್ಯೆಗಳಿದೆ. ಮತ್ತು ಇನ್ನೂ ಏನಾದರೂ ನೋವಿನ ಸಮಸ್ಯೆ ಎದಕ್ಕೆ ಬರುತ್ತಂದರೆ ನಮ್ಮ ತಿನ್ನೋ ಊಟದಲ್ಲಿ ಇವತ್ತು ನ್ಯೂಟ್ರಿಷನ್ ಅಂತೂ ಇಲ್ಲವೇ ಇಲ್ಲ, ಜೊತೆಗೆ ಅನ್ವಾಂಟೆಡ್ ಜಾಸ್ತಿ ಆಗಿದೆ. ಏನು? ಹೆವಿ ಮೆಟಲ್ಸ್, ಮರ್ಕ್ಯೂರಿ, ಲೆಡ್, ಆರ್ಸೆನಿಕ್, ಕ್ಯಾಡ್ಮಿಯಮ್, ಈ ಥರ ಹೆವಿ ಮೆಟಲ್ ಜಾಸ್ತಿ ಆಗಿಬಿಟ್ಟು ಅವು ನಮ್ಮ ದೇಹದಲ್ಲಿ ಹೋದಾಗ ನಮ್ಮ ಬಾಡಿ ಅದನ್ನು ರಿಯಾಕ್ಟ್ ಮಾಡಬೇಕು, ಇನ್ಫ್ಲಮೇಷನ್ನು. ಆ ಇನ್ಫ್ಲಮೇಷನ್ ಆದಾಗ ಕೆಲವೊಂದು ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ, ಸೈಟೋಕೈನ್ಸು, ಇಂಟರ್ಲೂಕಿನ್ಸು, ಮತ್ತು ಟಿಶ್ಯೂ ನೆಕ್ರೋಸಿಸ್ ಫ್ಯಾಕ್ಟರ್ ಅಂತ. ಅದು ಏನು ಮಾಡುತ್ತೆ? ನಮ್ಮ ಲುಬ್ರಿಕೇಶನ್ ಪ್ರೊಡ್ಯೂಸ್ ಮಾಡುವಂಥ, ಆಯಿಲ್ ಪ್ರೊಡ್ಯೂಸ್ ಮಾಡುವಂಥ ಸ್ಯಾಕ್ನ ತಿಂದಾಕ್ಬಿಡುತ್ತೆ ಬಾಡಿ, ನಮ್ಮ ಓನ್ ಬಾಡಿ. ಮತ್ತು ಈ ಕಾರ್ಟ್ಲೇಜ್ ತಿಂದಾಕ್ಬಿಡುತ್ತೆ. ಅವಾಗ ಕಾರ್ಟ್ಲೇಜ್ ಕುಷನ್ನು ತೆಳಗಾಗ್ತಾ ಬರುತ್ತೆ. ಅವಾಗ ಡಿಸ್ಕ್ ಹೈಟ್ ಕಡಿಮೆ ಆಗುತ್ತೆ, ಸ್ಪೈನಲ್ ಕೆಲವು ಸ್ನೋಸಿಸ್ ಆಗುತ್ತೆ, ಡಿಸ್ಕ್ ಡ್ರೈ ಆಗಿ ಜೆಲ್ ಹೊರಗಡೆ ಬಂದು ಡಿಸ್ಕ್ ಬಲ್ಜ್ ಆಗಿ ಡಿಸ್ಕ್ ಹರ್ನೇಷನ್ ಆಗಿ ನರ ಮೇಲೆ ಪ್ರೆಷರ್ ಬಿದ್ದು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಬೆನ್ನು ನೋವು, ಕಾಲು ನೋವು ಆಗುತ್ತೆ. ಜೊತೆಗೆ ಜಾಸ್ತಿ ನಿಂತ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಮಂಡಿಯಲ್ಲಿ ಕಾಟ್ಲೇಜ್ ಸೌದೋಗ್ಬಿಡುತ್ತೆ, ಬೋನ್ಸ್ ಅವೆಲ್ಲ ಕಾಟ್ಲೇಜ್ ಸೌದೋಗುತ್ತೆ. ಆಮೇಲೆ ಏನಾಗುತ್ತೆ? ನಿಮಗೆ ಕ್ಯಾನ್ಸರ್ ಆಗೋ ಸಮಸ್ಯೆ ಇರುತ್ತೆ, ಆರ್ಗನ್ ಸಮಸ್ಯೆ ಆಗುತ್ತೆ. ಮತ್ತೆ ನೀವು ಈ ಬೆನ್ನು ಕತ್ತನೋ ಬಂದಾಗ ಪೇನ್ ಕಿಲ್ಲರು, ಹಾರ್ಟ್ ಮಸಾಜು, ಕೋಲ್ಡ್ ಮಸಾಜು ತೊಗೊಂಡು ಹೂವು ಕಾಲ ತಳಿತೀರ. ಕೊನೆಗೆ ಒಂದು ದಿವಸ ಏನಾಗುತ್ತೆ ಗೊತ್ತಾ? ಸರ್ಜರಿ ಹೋಗಲೇಬೇಕು, ಲಕ್ಷಾಂತರ ರೂಪಾಯಿ ಖರ್ಚು, 1% ಗ್ಯಾರಂಟಿ ಕೊಡಲ್ಲ. ಮೋಸ್ಟ್ ಆಫ್ ಟೈಮ್ ಸರ್ಜರಿ ಫೇಲ್ ಆಗುತ್ತೆ, ಪೇನ್ ಜಾಸ್ತಿ ಆಗುತ್ತೆ ನಿಮಗೆ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಹೆವಿ ಮೆಟಲ್ಸ್ ಇಂದ ಇನ್ಫ್ಲಮೇಷನ್ ಆಗ್ಬಿಟ್ಟು ನೀವು ಸ್ಟೆರಾಯ್ಡ್ ತಗೊಳ್ಳೇಬೇಕಾದ ಪರಿಸ್ಥಿತಿ ಬರುತ್ತೆ. ಆಮೇಲೆ ಇದರಿಂದ ಮುಂದೆ ವಯಸ್ಸಾಗ್ತಾ ಆಗ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ನಿದ್ದೆ ಮಲ್ಕೊಳ್ಳೋಕ್ಕಾಗಲ್ಲ. ನೀವು ಫಿಸಿಯೋಥೆರಪಿ ತೊಗೊಳ್ಳಿ, ಮಸಾಜ್ ತೊಗೊಳ್ಳಿ, ಏನು ಪ್ರಯೋಜನ ಇಲ್ಲ ಇದರಿಂದ. ನಮ್ಮ ಹತ್ರ ಬರೋ ಪೇಷಂಟ್ಸು ಇವೆಲ್ಲ ಟ್ರೈ ಮಾಡ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊತಾರೆ, ಎಲ್ಲಿ ವಾಸಿ ಆಗಲ್ಲ, ಬರೀ ಟೆಂಪ್ರರಿ ರಿಲೀಫ್ ಸಿಗುತ್ತೆ. ಪೇನ್ ಕಿಲ್ಲರ್ ಅಡಿಕ್ಷನ್ ಆಗುತ್ತೆ, ಅದರಿಂದ ಕೂಡ ದಪ್ಪ ಆಗುತ್ತೆ, ಎಸಿಡಿಟಿ ಆಗುತ್ತೆ. ಮತ್ತು ಪೇನ್ ಕಿಲ್ಲರ್ ತೊಗೊಂಡಾಗ ಎಸಿಡಿಟಿ ಜಾಸ್ತಿ ಆಗಿ, ಹಸಿವು ಜಾಸ್ತಿ ಆಗಿ, ತೂಕ ಜಾಸ್ತಿ ಆಗುತ್ತೆ, ಶುಗರ್ ಬರುತ್ತೆ, ಡಯಾಬಿಟಿಸ್ ಬರುತ್ತೆ. ಯಾಕೆ? ನಾವು ತಿನ್ನೋ ಫುಡ್ಡು ಬೇಗ ಶುಗರಾಗಿ ಕನ್ವರ್ಟ್ ಆಗುತ್ತೆ, ಬಿಕಾಸ್ ಆಫ್ ಟು ಮಚ್ ಆಫ್ ಆ್ಯಸಿಡು. ಆಮೇಲೆ ಎಸಿಡಿಟಿ ಜಾಸ್ತಿ ಆದರೆ ಮೂಳೆ ಸೌದೋಗುತ್ತೆ. ವಿರಾಟ್ ಕೊಹ್ಲಿ ಆಗಿತ್ತು ಈ ಥರ, ಅವನಿಗೆ 2 ಮೂಳೆ ಸೌದೋಗ್ಬಿಟ್ಟಿತ್ತು. ಅದಕ್ಕೆ ಅವರು ಇವತ್ತು ನಾನ್ ವೆಜ್ ಬಿಟ್ಟಿದ್ದಾರೆ, ಫಾರಿನಿಂದ ಅವ್ರು ಇವತ್ತು ಬ್ಲ್ಯಾಕ್ ವಾಟರ್ ತರಿಸಿ ಇವತ್ತು ಕುಡಿತಾ ಇದ್ದಾರೆ. ಮತ್ತು ಇನ್ನೊಂದೇನೆಂದರೆ, ಎಸಿಡಿಕ್ ಎನ್ವೈರನ್ಮೆಂಟಿಂದ ಬೇಗ ಕ್ಯಾನ್ಸರ್ ಬರುತ್ತೆ ಬಾಡಿಗೆ, ಅಲ್ಸರ್ ಆಗುತ್ತೆ ಸ್ಟಮಕ್. ಇವತ್ತೊಂದು ಹುಡುಗಿ ಬಂದಿಲ್ಲ ಬೆಳಿಗ್ಗೆ, ಪೇಷಂಟ್, ಮಾರವಾಡಿ ಹುಡುಗಿ, ಅವಳಿಗೆ ಹಿಮೋಗ್ಲೋಬಿನ್ 7.5 ಆಗಿದೆ. ಯಾಕೆ? ಇದೇ ಕಾರಣದಿಂದ. ಮತ್ತು ಇನ್ನೊಂದು ಕಾರಣ ಅಂದರೆ ಆರೋ ವಾಟರ್ ಕುಡಿಯೋದ್ರಿಂದ ಅದರಲ್ಲಿ ಮಿನರಲ್ ಎಲ್ಲ ತೆಗೆದಾಕ್ಬಿಡ್ತಾರೆ. ಎಸಿಡಿಕ್ ವಾಟರ್ ಅದು, ಒಂದು ಬಿಸ್ಲೇರಿ ಒಂದೇ 7 ಇದೆ pH, ಬೇರೆ ಎಲ್ಲ ಎಸಿಡಿಕ್ ವಾಟರ್ ಇದೆ. ಹೀಗಾಗಿ ಎಸಿಡಿಕ್ ವಾಟರ್ ಕುಡಿದಾಗ ಕೂಡ ಎಸಿಡಿಟಿ ಆಗುತ್ತೆ. ಮತ್ತು ಬೆನ್ನಿಂದ ನರದ ಮೇಲೆ ಪ್ರೆಷರ್ ಬಿದ್ದಿರುತ್ತೆ ಈ ಭಾಗದಲ್ಲಿ. ಅವಾಗ ಏನಾಗುತ್ತೆ? ನಿಮಗೆ ಇಲ್ಲಿ ಪ್ರೆಸ್ ಮಾಡಿದ ಪೇನ್ ಇರುತ್ತೆ, ಅವಾಗ ಎಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ನೀವು ಎಷ್ಟೇ ಜೆಲಿಸಿಲ್ ತೊಗೊಳ್ಳಿ, ಎಂಟಾಸಿಡ್ ತೊಗೊಳ್ಳಿ, ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ನಿಮಗೆ ಹೋಗಲ್ಲ. ಇದರಿಂದ ಭಾಳಷ್ಟು ತೊಂದರೆ ಆಗುತ್ತೆ, ಉಬ್ಬರಿಕೆ ಬರುತ್ತೆ, ಮತ್ತು ಹಸಿವು ಬೇಗ ಆಗುತ್ತೆ, ಸಿಕ್ಕಾಬಿಟ್ಟು ತಿನ್ಬೇಕನ್ಸುತ್ತೆ. ಓಕೆ, ಸೊ ಇದು ಒಂದು ನಮ್ಮಲ್ಲಿರುವ ಎನ್ವೈರನ್ಮೆಂಟಲ್ಲಿರುವ ಹೆವಿ ಮೆಟಲ್ಸ್. ನೆಕ್ಸ್ಟ್ ಪ್ಲಾಸ್ಟಿಕ್ಕು ನೋಡಿ. ಇವತ್ತು ನಾವು 1 ಲೀಟರ್ ಪ್ಲಾಸ್ಟಿಕ್ ವಾಟರ್ ಕುಡಿದಾಗ ಸುಮಾರು ಎಷ್ಟು 2.4 lakh ನ್ಯಾನೋ ಪಾರ್ಟಿಕಲ್ಸ್ ಪ್ಲಾಸ್ಟಿಕ್ ತಿಂತಾ ಇದ್ದೀವಿ. ಒಂದು ವಾರಕ್ಕೆ ಒಂದು ಕ್ರೆಡಿಟ್ ಕಾರ್ಡ್ ಪ್ಲಾಸ್ಟಿಕ್ ತಿಂತಾ ಇದ್ದೀವಿ. ಮತ್ತು ಇವತ್ತು ನಿಮ್ಮ ಹಾಲು ಕೂಡ ಪ್ಲಾಸ್ಟಿಕ್ ಬರುತ್ತೆ, ಆಯಿಲ್ ಕೂಡ ಪ್ಲಾಸ್ಟಿಕಲ್ಲಿ ಬರುತ್ತೆ, ಸಾಲ್ಟಲ್ಲಿ ಕೂಡ ಇವತ್ತು ಪ್ಲಾಸ್ಟಿಕ್ ಇದೆ 30%. ಜೊತೆಗೆ ನೀವು ಹಾಕೊಳ್ಳೋ ಬಟ್ಟೆ ಕೂಡ ಪ್ಲಾಸ್ಟಿಕ್ಕು, ಎಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್. ನೀವು ಮನೆಯಲ್ಲಿ ಎಲ್ಲ ದವಸ ಧಾನ್ಯಗಳ ಶೇಖರಣೆ ಮಾಡೋದು ಕೂಡ ಪ್ಲಾಸ್ಟಿಕ್ಕಲ್ಲೇ. ನೀವು ಮನೆಯಲ್ಲಿ ಕಾಪರ್ ಟ್ಯಾಂಕ್ ಯೂಸ್ ಮಾಡಿದ್ರು ಕೂಡ ಮೇಲೆ ಓವರ್ ಹೆಡ್ ಯೂಶಲಿ ಮೋಸ್ಟ್ ಆಫ್ ಮನೆಗಳಲ್ಲಿ ಪ್ಲಾಸ್ಟಿಕ್ಕಲ್ಲೇ ಶೇಖರಣೆ ಮಾಡ್ತಾರೆ. ಇದರಿಂದಾಗಿ ಇವತ್ತು ಸಿಕ್ಕಾಪಟ್ಟೆ ಪೇನ್ ಆಗ್ತದೆ. ನಮ್ಮ ಜನ ಫ್ರಸ್ಟ್ರೇಟ್ ಆಗ್ತಾರೆ, ಎಲ್ಲರ ಹತ್ರ ಹೋಗ್ತಾರೆ, ಸರ್ಜರಿ ಮಾಡಿಸ್ತಾರೆ, ಫಿಸಿಯೋಥೆರಪಿಸ್ಟ್ ಹೋಗ್ತಾರೆ, ಮಸಾಜ್ ಹೋಗ್ತಾರೆ, ಮನೆಯಲ್ಲಿ ಒಲಿನಿ ಸ್ಪ್ರೇ ಮಾಡ್ಕೋತಾರೆ, ಪೇನ್ ಕಿಲ್ಲರ್ ತಗೋತಾರೆ, ಎಡಿಕ್ಷನ್ ಆಗಿಬಿಡುತ್ತೆ, ಏನೂ ವಾಸಿ ಆಗಲ್ಲ. ಅವಾಗ ಏನಾಗುತ್ತೆ? ಪೇನ್ ಜೊತೆ ಬೇರೆ ಸಮಸ್ಯೆ ಬರುತ್ತೆ, ಹೆಡ್ಡಿಂದ ಪಾದವರೆಗೆ. ಏನು? ಕೂದಲು ಉದುರೋದು ನಂಬರ್ 1, ವರ್ಟಿಗೋ, ಡಿಜಿನೆಸ್ ಬರುತ್ತೆ, ತಲೆ ತಿರುಗಿ ಬೀಳೋ ಚಾನ್ಸ್ ಇರುತ್ತೆ, ಟಿನಿಟಸ್ ಬರುತ್ತೆ ಈ ಸ್ಪೈನ್ ಸಮಸ್ಯೆ ಬಂದಾಗ. ಕಿವಿಯಲ್ಲಿ ಗುಯನ್ ಸೌಂಡ್ ಬಂದು ಕಿವಿ ಕೆಳಗೆ ನಿಂತು ಹೋಗುತ್ತೆ. ನೆಕ್ಸ್ಟು ಕಣ್ಣು ಡ್ರೈ ಆಗುತ್ತೆ, ಕಣ್ಣು ಡ್ರೈ ಆಗಿಬಿಟ್ಟು ಗ್ಲಾಕೋಮಾ ಆಗುತ್ತೆ, ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗುತ್ತೆ, ಮೆಕ್ಯುಲರ್ ಡಿಜನರೇಷನ್ ಆಗುತ್ತೆ, ಆಗಿಬಿಟ್ಟು ಕಣ್ಣಿನ ಜಸ್ಮ ಜಾಸ್ತಿ ಆಗ್ತಾ ಹೋಗುತ್ತೆ, ಆಗಿಬಿಟ್ಟು ಕೊನೆಗೆ ಅದಕ್ಕೂ ಒಂದು ಸರ್ಜರಿ ಮಾಡಿಸ್ಕೋಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇವತ್ತು ಸ್ಮೈಲ್ ಸರ್ಜರಿ ಅಂತ ಕರೀತಾರೆ, ಅದಕ್ಕೆ 1.5 ರಿಂದ 2 ಲಕ್ಷ ರೂಪಾಯಿ ಕಾಸ್ಟು. ಲೇಸರ್ ಸರ್ಜರಿಗೆ ಸುಮಾರು 30 ರಿಂದ 1 ಲಕ್ಷವರೆಗೆ ಕಾಸ್ಟ್ ಇದೆ.
ಆಮೇಲೆ ನಿಮಗೆ ಏನಾಗುತ್ತೆ, ಮರಿವು ಜಾಸ್ತಿ ಆಗುತ್ತೆ. ಅದಕ್ಕೆ ಇನ್ನೊಂದು ಚಿಕಿತ್ಸೆ ತಗೋಬೇಕು. ನಿದ್ರೆ ಬರಲ್ಲ, ನಿದ್ರೆ ಮಾತ್ರ ತಗೋಬೇಕು. ಮತ್ತು ಈ ತರ ಸ್ಪೈನ್ ಪ್ರಾಬ್ಲಮ್ ಆದಾಗ ಸ್ಟ್ರೆಸ್ ಇರಿಟೇಷನ್ ಜಾಸ್ತಿ ಆಗುತ್ತೆ. ಲೈಟ್ ಸೌಂಡ್ ಕಂಡ್ರೆ ಆಗಿ ಬರಲ್ಲ. ಅದಕ್ಕೆ ನೀವು ENT ಹತ್ರ, ಐ ಡಾಕ್ಟರ್ ಹತ್ರ ಹೋಗ್ಬೇಕು. ಆಮೇಲೆ ಅಲರ್ಜಿ ಬರುತ್ತೆ, ನೋಸ್ ಬ್ಲಾಕ್ ಆಗಿ, ಅದಕ್ಕೆ ನೀವು ಮತ್ತೆ ENT ಹತ್ರ ಹೋಗ್ಬೇಕು. ಜೊತೆಗೆ ಈ ತರ ಆದಾಗ ನೋಡಿ, ಈ ತರ ಮಾಡಿ ಬ್ರೀದಿಂಗ್ ಮಾಡೋಕ್ಕಾಗಲ್ಲ, ಈ ತರ ಕೂತ್ಕೊಂಡು ಬ್ರೀದಿಂಗ್ ಮಾಡ್ಬೋದು. ರತನ್ ಟಾಟಾ ಇವತ್ತು ಅವ್ರದೇ ಆಸ್ಪತ್ರೆ ಇದೆ, ಲಕ್ಷ ಕೋಟಿ ದುಡ್ಡಿದ್ರು ಕೂಡ ಅವರಿಗೆ ಸ್ಪೈನ್ ಪ್ರಾಬ್ಲಮ್ ಅಂದ್ರೆ ಈ ತರ ಕೈಫೋಸಿಸ್ ಆಗಿಬಿಟ್ಟು ಉಸಿರಾಡದೆ ಸತ್ತೋಗ್ಬಿಟ್ರು. ಇದು ನಿಮ್ ಕಣ್ಮುಂದೆ ಇರೋ ಎಕ್ಸಾಂಪಲ್, ಯೂಟ್ಯೂಬ್ ವಿಡಿಯೋ ತೆಗೆದು ನೋಡಿಬೇಕಾದ್ರೆ. ಸೊ ಆಮೇಲೆ ಏನಾಗುತ್ತೆ, ಎಸಿಡಿಟಿ ಜಾಸ್ತಿ ಆಗುತ್ತೆ, ಬ್ಲೋಟಿಂಗ್ ಗ್ಯಾಸ್ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ. ಮತ್ತು ಈ ಸ್ಪೈನು ಡಿಸ್ಕು ಸಮಸ್ಯೆ ಇದ್ದಾಗ, ನರ್ವ್ ಮೇಲೆ ಪ್ರೆಷರ್ ಬಿದ್ದಾಗ ವಾಕ್ ಮಾಡೋಕ್ಕಾಗಲ್ಲ ಜಾಸ್ತಿ. ನಿಮಗೆ ಜಿಮ್ಮಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ, ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಕೆಲಸ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ನೆಕ್ಸ್ಟ್ ಒಂದು ಗಂಡು ಮಕ್ಕಳಿಗೆ ಎರೆಕ್ಷನ್ ಪ್ರಾಬ್ಲಮ್ ಬರುತ್ತೆ, ಪ್ರಿಮ್ಯಾಚುರ್ ಇಜಾಕ್ಯುಲೇಷನ್ ಬರುತ್ತೆ, ಈವನ್ ಇಂಪಾರ್ಟೆನ್ಸ್ ಕೂಡ ಬರ್ಬೋದು. ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಬರುತ್ತೆ, ಇನ್ಫರ್ಟಿಲಿಟಿ ಬರುತ್ತೆ. ಈ ಬೆನ್ನಲ್ಲಿ ಈ ತರ ನರ್ವ್ ಮೇಲೆ ಪ್ರೆಸ್ ಆದಾಗ L4, L5, L5, S1 ಅಲ್ಲಿ. ಜೊತೆಗೆ ನಿಮಗೆ ಒಂದು ಕಡೆ ಲೆಗ್ ಲೆಂತ್ ಹೆಚ್ಚು ಕಡಿಮೆ ಆಗಿ ಒಂದು ಕಡೆ ಮಂಡಿಯಲ್ಲಿ ಕಾಟ್ಲೆ ಸವೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕ್ರಾಸ್ ಆಗಿ ಕೂತ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ಆಫ್ ಹಿಪ್ ಲಾಕ್. ಇವೆಲ್ಲ ಸಮಸ್ಯೆ ಬರುತ್ತೆ. ನೀವು ಎಷ್ಟೇ ಫಿಸಿಯೋಥೆರಪಿ ತಗೊಳ್ಳಿ, ಎಷ್ಟೇ ಮಸಾಜ್ ಮಾಡಿ, ಸರ್ಜರಿ ತಗೊಂಡ್ರು ಕೂಡ ಸಕ್ಸಸ್ ರೇಟ್ ಬಹಳ ಕಡಿಮೆ ಅಂತ ಹೇಳ್ಬೋದು. ಅದ್ರ ಒಂದು ಗುಡ್ ನ್ಯೂಸ್ ಹೆಂಗ್ ಗೊತ್ತಾ, ನಾವು ಬೇರೆ ದೇಶಕ್ಕೆ ಹೋಗಿ ಬಂದು ಸ್ವೀಡನ್, ಜರ್ಮನಿ, ಅಮೆರಿಕಾಗೆ ಹೋಗಿ ಬಂದು ಚರ್ಚಲ್ ಆಸ್ಟ್ರೋಪತಿಯನ್ನು ಕರಪಟ್ಟಿಯಿಂದ ಕೋರ್ಸ್ ಮಾಡಿದ್ವಿ. PG, ಮೆಡಿಕಲ್ PG. ಇದು ಅಲೋಪತಿ ಡಾಕ್ಟರ್, ಫಿಸಿಯೋಥೆರಪಿಸ್ಟ್ ಮಾತ್ರ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಕಲ್ಕೊಂಬಂದು ಏನಂದ್ರೆ, ನಾವು ಒಂದು ಫಾರ್ಮುಲಾ ಇದೆ ನಮ್ಮ ಹತ್ರ, ಎಲ್ಲಕ್ಕೂ ಒಂದು ಮೂಲ ಕಾರಣ ಇದೆ. ಆದರೆ ಸ್ಟ್ರಕ್ಚರಲ್ ಆಸ್ಟ್ರೋಪತಿಯಿಂದ ಕರೆಕ್ಟ್ ಮಾಡ್ತೀವಿ. ಅದು ಪೆಲ್ವಿಕ್ ಡಿಸ್ಟಾರ್ಷನು, ಲೆಗ್ ಲೆಂತ್ ಡಿಫ್ರೆನ್ಸು, ಮತ್ತು ಸ್ಟ್ರೈಟ್ ಲೆಗ್ ರೈಸು ಪ್ರತಿಯೊಂದು ಚೆಕ್ ಮಾಡಿ ನಿಮಗೆ ವಿದೌಟ್ MRI CT ಸ್ಕ್ಯಾನ್ ಎಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು, CT ಸ್ಕ್ಯಾನ್ MRI ಎಕ್ಸ್ರೇ ಬೇಕಾಗತ್ತೆ, ಕೆಲವು ಕಂಡೀಷನ್ ಎಲ್ಲ ಯಾವಾಗಲೂ ಬೇಕಾಗಲ್ಲ. ನಿಮ್ಮ ಹತ್ರ ಬಂದು ಡಯಾಗ್ನೋಸ್ ಮಾಡಿ ಬರೀ ಅರ್ಧ ಗಂಟೆಯಲ್ಲಿ ನಿಮ್ಮ ಲೆಗ್ ಲೆಂತ್ ಸರಿ ಮಾಡ್ತೇವೆ, ಪೆಲ್ವಿಕ್ ಡಿಸ್ಟಾರ್ಷನ್ ಸರಿ ಮಾಡ್ತೇವೆ, ಟೇಲ್ ಬೋನ್ ಕೆಲವೊಬ್ಬರಿಗೆ ಕುತ್ಕೊಂಡ್ರೆ ಪೇನ್ ಆಗುತ್ತೆ, ಯಾಕಂದ್ರೆ ಟೇಲ್ ಬೋನ್ ಹಿಂದೆ ಬಂದ್ಬಿಟ್ಟಿರುತ್ತೆ, ಅದನ್ನು ಸರಿ ಮಾಡ್ತೀವಿ. ಮತ್ತು ವರ್ಟಿಬ್ರೆ ರೊಟೇಷನ್ ಆಗಿಬಿಟ್ಟು ಡಿಸ್ಕ್ ಬಲ್ಜ್ ಆಗಿ ಜೆಲ್ ಹೊರಗಡೆ ಬಂದು ಟಚ್ ಆಗ್ತಾ ಇರುತ್ತೆ, ಮತ್ತು ಒಂದು ಡಿಸ್ಕ್ ಮುಂದೆ ಹೋಗಿರುತ್ತೆ ವರ್ಟಿಬ್ರೆ, ಅದನ್ನು ಕೂಡ ಸರಿ ಮಾಡ್ತೇವೆ. ಮತ್ತು ಕೈಫೋಸಿಸ್, ಸ್ಪೋಲಿಸಿಸ್ ಕೂಡ ಸರಿ ಮಾಡ್ತೇವೆ. ಆಮೇಲೆ ನಿಮಗೆ ಡಿಕಂಪ್ರೆಸ್ ಮಾಡ್ತೇವೆ, ಸ್ಪೈನಲ್ ಡಿಕಂಪ್ರೆಷನ್ನು ಮಾಡಿಬಿಟ್ಟು ಮಸಲ್ ನಾಟ್ಸ್ಗೆ, ಮಸಲ್ ಸ್ಟಿಫ್ನೆಸ್ಗೆ, ಮಸಲ್ ಬ್ಯಾಲೆನ್ಸ್ಗೆ ಮಯೋಫಾಶಿಯಲ್ ರಿಲೀಸ್ ಅಂತ ಮಾಡ್ತೀವಿ. ಇದೆಲ್ಲ ಮಾಡಿ ನಿಮಗೆ ಬರೀ ಅರ್ಧ ಗಂಟೆಯಲ್ಲಿ ಇಂಥ ಒಳ್ಳೆಯ ಅನುಭವ ಅಂದರೆ, ನಮ್ಮ ಪೇಷಂಟ್ ಹೇಳ್ತಾರೆ, 10 ವರ್ಷ ಸರ್ ನಾನು ಸಫರ್ ನಿದ್ದೆ ಮಾಡ್ತಾ ಇಲ್ಲ, ಎಲ್ಲ ಡಾಕ್ಟರ್ ಹತ್ರ ಹೋಗಂದೆ, ಎಲ್ಲ ಟ್ರೀಟ್ಮೆಂಟ್ ತೊಗೊಂಡೆ, ಪೇನ್ ಕಿಲೋ ತೊಗೊಂಡು ಸಾಕಾಗಿದೆ ಸರ್ ನನಗೆ. ಸರ್ ಮೊನ್ನೆ ನಾನು ಒಂದು ದೊಡ್ಡ ಆಸ್ಪತ್ರೆ ಹೋದೆ, 35,000 ಕೊಟ್ಟು ಇಂಜೆಕ್ಷನ್ ಮಾಡಿದೆ ಸರ್. ಇಂಜೆಕ್ಷನ್ ಕೊಟ್ಟ ಮೇಲೆ ಪೇನ್ ಜಾಸ್ತಿ ಆಗೋಯ್ತು ನನಗೆ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ. ಆಮೇಲೆ ಕೆಲವೊಬ್ಬರು ಹೇಳ್ತಾರೆ 2 ಸಲ ಸರ್ಜರಿ ಮಾಡಿದ್ಬಿಟ್ಟು ನಡೆಯೋಕ್ಕಾಗ್ತಾ ಇಲ್ಲ. ಯಾಕಂದರೆ ಸರ್ಜರಿಲಿ ಡಿಸ್ಕ್ ತೆಗೆದಾಕ್ತಾರೆ, ಇಲ್ಲ ಜೆಲ್ ತೆಗೆದಾಕ್ತಾರೆ, ಇಲ್ಲ ಪ್ಲೇಟ್ ರಾಡ್ ಹಾಕ್ತಾರೆ. ಆದರೆ ಅದಕ್ಕೆ ಮೂಲ ಕಾರಣ ಪೆಲ್ವಿಕ್ ಡಿಸ್ಟಾರ್ಷನ್ನು, ಟೇಲ್ ಬೋನ್ ನ್ಯೂಟ್ರೇಷನ್ನು, ಮತ್ತು ಡಿಸ್ಕ್ ಹೈಟ್ ಕಡಿಮೆ ಆಗೋದನ್ನು ಸರ್ಜರಿಲಿ ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ 70-80% ಬ್ಯಾಕ್ ಸರ್ಜರಿ, ನೀ ಸರ್ಜರಿ ಫೇಲ್ ಆಗುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ನಾನು ಡಾಕ್ಟರ್ ದ್ವೇಷ್ ಅಂತ. ನಾನು ಯುರೋಪಿಯನ್, ಜರ್ಮನಿ, ಸ್ವೀಡನ್ ಮತ್ತು ಅಮೆರಿಕನ್ ಸರ್ಟಿಫೈಡ್ chiropractor and osteopath. I'm also allopathy doctor and acupuncturist and functional medicine doctor. I've been practicing from last 26 years. I basically deal with problems of spine, back pain, neck pain, knee pain, natural pain relief without surgery, without drugs. And also I treat other irreversible damage to your spine, your like scoliosis, like wear and tear of joints without any surgery. And I practice in Bangalore at Akusha Wellness in Nagarbavi and Jakuru. And you can see results in just 30 minutes. Try once. You will never regret. Thank you.